ಬಿಗ್ ಬಾಸ್ ಖ್ಯಾತಿಯ ಧ್ರುವಂತ್ ಅವರ ಹೇಳಿಕೆಯೊಂದು ವಿವಾದಕ್ಕೆ ಕಾರಣವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಕಾಮೆಂಟ್ ಪಾಸ್ ಮಾಡಿದ್ರು. ಇದರಿಂದ ಬೇಸತ್ತ ನಟ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮುದ್ದುಲಕ್ಷ್ಮಿ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದ ನಟ ಧ್ರುವಂತ್ ಅಲಿಯಾಸ್ ಚರಿತ್ ಬಾಳಪ್ಪ ಇವರು ಈಗ ಬಿಗ್ ಬಾಸ್ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಇತ್ತೀಚೆಗೆ ನಟ ನೀಡಿದ ಸಂದರ್ಶನವೊಂದರಲ್ಲಿ ಹೆಣ್ಮಕ್ಳು ಮದುವೆಗೆ ಮುಂಚೆ ಲಿವ್ ಇನ್ನಲ್ಲಿ ಇರ್ತಾರೆ ಅಂತ ಹೇಳಿಕೆಯನ್ನು ನೀಡಿದ್ರು. ಈ ತುಣುಕು ವೈರಲ್ ಆಗಿತ್ತು. ಹೆಣ್ಣು ಮಕ್ಕಳನ್ನ ನಿಂದಿಸಿದ್ದಾರೆ ಅಂತ ಕೆಟ್ಟದಾಗಿ ಕೆಲವರು ಕಾಮೆಂಟ್ ಮಾಡಿದ್ರು. ಅದಲ್ಲದೆ ಕೆಲ ಪೇಜ್ಗಳು ಟ್ರೋಲ್ ಮಾಡಿದ್ರು. ಈ ವಿಚಾರವಾಗಿ ಆಕ್ರೋಶಗೊಂಡಿರುವ ನಟ ಧ್ರುವಂತ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇದೇ ವಿಚಾರದ ಬಗ್ಗೆ ವಿಡಿಯೋ ಬೈಟ್ ಮೂಲಕ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ನಿಮ್ಮ ಮಾತಿಗೆ ನೀವು ಮಾಡುವಂತಹ ವಿಡಿಯೋಗಳಿಗೆ ಹಿಡಿತಾ ಇಲ್ಲದೆ ಕೆಲವರು ಸಫರ್ ಆಗ್ತಾ ಇದ್ದಾರೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ತಿರ ಕೇಳಿಕೊಳ್ಳುವುದು ಏನಂದ್ರೆ, ಅರೆಸ್ಟ್ ಮಾಡಿದವರನ್ನ ಎಕ್ಸ್ಪೋಸ್ ಮಾಡಿ ಅಂತ. ಇವತ್ತು ನಾನು ಖುದ್ದಾಗಿ ನನ್ನ ಮೇಲೆ ಮತ್ತೆ ಇನ್ನೂ ಕೆಲವರ ಮೇಲೆ ಇಂತಹ ಕೆಟ್ಟ ಅವಹೇಳನಕಾರಿ ಮಾತುಗಳನ್ನು ಆಡಿದವರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೇವೆ. ಇದೇ ಈಗ ಸೈಬರ್ ಕ್ರೈಮ್ಗೆ ಹೋಗುತ್ತೆ. ಸೈಬರ್ ಕ್ರೈಮ್ನಿಂದ ಅವರು ಇನ್ನು ಮೆಟಾ ಅವರ IP ಡೀಟೇಲ್ಸ್, ಅವರ ಲೊಕೇಶನ್ ಕಲೆಕ್ಟ್ ಮಾಡಿ ಅವರನ್ನು ಹಿಡಿದು ತಂದು ಕಾನೂನು ಮುಖಾಂತರ ಅವರ ಮೇಲೆ ಏನು ಆ್ಯಕ್ಷನ್ ತಗೋಬೇಕು ಅಂತ ತಗೊಳ್ತಾರೆ. ಯಾರೋ ಒಬ್ಬ ನೀಚ ಅವನು ಪಾಪ್ಯುಲರ್ ಆಗಬೇಕು ಅಂತ ಬ್ಯಾಡ್ ಕಾಮೆಂಟ್ಸ್ ಹಾಕ್ಕೊಂಡು ಅವರನ್ನು ಟ್ರೋಲ್ ಮಾಡಿಕೊಂಡು ಅದರ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಂಡು ಅವರಿಗೆ ಒಂದಿಷ್ಟು ಜನ ಸಪೋರ್ಟ್ ಮಾಡಿಕೊಂಡಿದ್ರೆ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಯಾರೇ ಆಗಿರಲಿ ಇದರ ಬಗ್ಗೆ ಬಂದು ಧ್ವನಿ ಎತ್ತಿ. ಇವತ್ತು ನಾನು ಎಷ್ಟೋ ಜನರ ವಾಯ್ಸ್ ಆಗಿ ನಿಂತಿದ್ದೇನೆ. ಇದರ ಬಗ್ಗೆ ನಾವು ಬಂದು ಹೋರಾಟ ಮಾಡಲೇಬೇಕು ಅಂತ ನಟ ಧ್ರುವಂತ್ ಅವರು ಟ್ರೋಲ್ ಮತ್ತು ಅಶ್ಲೀಲ ಕಾಮೆಂಟ್ ಮಾಡುವವರ ವಿರುದ್ಧ ಸುದೀರ್ಘವಾಗಿ ಮಾತನಾಡಿದ್ದು ದೂರಿನ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ಒಟ್ಟಾರೆ ತಮ್ಮ ವಿರುದ್ಧ ಟ್ರೋಲ್ ಮಾಡಿದವರ ವಿರುದ್ಧ ನಟ ಧ್ರುವಂತ್ ಸಿಡಿದೆದ್ದಿದ್ದು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಪೊಲೀಸರು ಈ ಬಗ್ಗೆ ಕ್ರಮ ಕೈಗೊಳ್ಳೋದಾಗಿ ಭರವಸೆಯನ್ನ ನೀಡಿದ್ದಾರೆ ಎಂದು ತಮ್ಮ ವಿಡಿಯೋ ಬೈಟ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇದರಿಂದಾಗಿ ಯಾವ್ಯಾವ ಟ್ರೋಲ್ ಪೇಜ್ಗಳು ಮತ್ತು ಯಾರ್ಯಾರು ಟ್ರೋಲ್ ಮಾಡಿದವರು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.